ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 57. ಎಸ್, 90 ಡೇಸ್ ಚಾಲೆಂಜಲ್ಲಿ 57 ಡೇಸ್ ಆಯ್ತು ನೋಡಿ. ಎಸ್, ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಸ್ಕ್ವಾಟ್ಗೆ ಹೆಂಡ್ ಮಾಡಿ. ಎಸ್, ಇವತ್ತು ನಾನು ಮಾಡ್ತಾ ಇರೋಂಥದ್ದು ಆಬ್ಲಿಕ್ ಎಕ್ಸಸೈಸ್ ನೋಡಿ. ಆಲ್ಮೋಸ್ಟ್ ಕೋರು ಆಬ್ಲಿಕ್ಕು, ಸ್ವಲ್ಪ ವೇಟ್ ಟ್ರೈನಿಂಗು. ಇವಾಗ ಆ್ಯಕ್ಚುಲಿ ನೋಡಿ, ಮಾರ್ಚ್ 27th ಸ್ಟಾರ್ಟ್ ಮಾಡಿದ್ದು. ಜುಲೈ 27ಗೆಲ್ಲ 90 ಡೇಸ್ ಚಾಲೆಂಜ್ ಮುಗಿಬೇಕು. ಬಟ್ ಆದರೆ ತುಂಬ ಕಾರಣಾಂತರದಿಂದ ಬಿಟ್ಟಿದ್ದೆ. ಬಟ್ ಆದರೂ ಏನಾದರೂ ಮಾಡ್ತಾ ಇರ್ತಿದ್ದೆ. ಬಟ್ ಆಲ್ಮೋಸ್ಟ್ ಒಂದು 5 to 6 kg ಲಾಸ್ ಆಗಿದೆ, ಕಮ್ಮಿ ಆಗಿದೆ. ಇನ್ನು ನೋಡೋಣ, ಫ್ಯಾಟ್ ಕಮ್ಮಿ ಆಗಬೇಕು ಸ್ವಲ್ಪ. ವೈಫ್ ಹೇಳ್ತಾ ಇರ್ತಾಳೆ, ತುಂಬ ಸಣ್ಣ ಆಗ್ಬಿಟ್ಟಿದ್ಯಾ ನೋಡಿ ನೀನು, ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೆ ಮಾತ್ರ ನೀನು ಸಣ್ಣ ಆಗ್ತೀನಿ, ನಾನು ತಪ್ಪಾಗಿರ್ತೀನಿ ಅಂತಾರೆ. ವೈಫ್ ಏನು ಊಟನೇ ಹಾಕಲ್ವ ರಾಜುಗೆ ಅಂತ. ಎಸ್, ಆರೋಗ್ಯ ನೋಡ್ಕೊಳ್ಳಿ, ಆರೋಗ್ಯಕ್ಕೆ ಆಹಾರ ತಿನ್ನಿ, ಖುಷಿಯಾಗಿರಿ, ಚೆನ್ನಾಗಿರಿ, ಇನ್ನೊಬ್ಬರಿಗೆ ಗೌರವ ಕೊಡಿ, ನೀವು ಗೌರವ ತಗೊಳ್ಳಿ. ಎಸ್, ಆರೋಗ್ಯ ಇರಬೇಕು ನೋಡಿ, ಎಲ್ಲ ಕಡೆಯಿಂದ ಎಕ್ಸಸೈಸು. ಓವರಾಲ್ ಫಿಟ್ ಆಗಿರಬೇಕು, ಆರೋಗ್ಯ ಇರಬೇಕಲ್ವ. ಎಕ್ಸಸೈಸ್ ಹೇಳ್ತಾರೆ ತುಂಬ ಜನ. ಅದೇ ನೋಡಿ, ಎನ್ಕ್ವೈರೀಸ್ ಬರ್ತಾ ಇರ್ತಾರೆ. ತುಂಬ ಜನ ಏನಂದರೆ ಇವತ್ತು ಜಾಯ್ನ್ ಆಗಬೇಕು ಅಂತಾರೆ. ಬಟ್ ಸರ್ ನಾಳೆ ಜಾಯ್ನ್ ಆಗ್ತೀವಿ ಅಂತಾರೆ, ಬರೋದೇ ಇಲ್ಲ. ಅಂದರೆ ಅದು ಟೈಮ್ ಹೇಳ್ಕೊಂಡು ಹೋಗ್ಬಿಡುತ್ತೆ ತುಂಬ ಜನಕ್ಕೆ ಹಾಗೇ. ಅದಕ್ಕೆ ಆ ಟೈಮ್ಗೆ ಏನು ಅಂದ್ಕೊಂಡಿರ್ತೀರ ಮಾಡಿಬಿಡ್ಬೇಕು, ನೀವು ಜಾಯ್ನ್ ಆಗಿಬಿಡ್ಬೇಕು. ಬೇಗ ಸ್ಟಾರ್ಟ್ ಮಾಡಿ, ಆದಷ್ಟು ಬೇಗ ಅಂದರೆ ಇವತ್ತೇ ಸ್ಟಾರ್ಟ್ ಮಾಡಿಕೊಡಿ. ಎಕ್ಸಸೈಸ್ ಮಾಡಿ, ಏನಾದರೂ ಒಂದು ಆ್ಯಕ್ಟಿವಿಟಿ ಇಟ್ಕೊಡಿ ದಯವಿಟ್ಟು. ಕಾರ್ಡಿಯೋನೋ, ಸ್ಟ್ರೆಂತ್, ಅದು ವೆಯ್ಟ್ ಟ್ರೈನಿಂಗ್ ದಯವಿಟ್ಟು ಇರಬೇಕು ನೋಡಿ. ಆದಷ್ಟು ಅಟ್ಲೀಸ್ಟ್ ಇವಾಗ ಸ್ಟಾರ್ಟ್ ವಿತ್ ಏನಾದರೂ ವಾಕಿಂಗ್ ಏನಾದರೂ ಒಂದು ಸ್ವಲ್ಪ ವಾಕಿಂಗ್ ಸ್ಟಾರ್ಟ್ ಮಾಡಿ. ಮನೆಯಲ್ಲೇ ಸ್ವಲ್ಪ ಯೋಗ ಸ್ವಲ್ಪ ಲಿಟ್ಲ್ ಬಿಟ್ ಡೈನಮಿಕ್ ಮೂಮೆಂಟ್ಸ್, ವಾರ್ಮಪ್ ಲೈಟಾಗಿ ಆ ಥರ ಸ್ಟಾರ್ಟ್ ಮಾಡಿ. ನಿಯರ್ ಬೈ ಇದ್ದರೆ ಜಿಮ್ಗೆ ಹೋಗಿ ಜಾಯ್ನ್ ಆಗಿ. ಎಸ್, ಎವ್ರಿಡೇ ಸ್ಕ್ವಾಟ್ ಮಾಡಬೇಕು ನೋಡಿ. ತುಂಬ ಜನ ಸ್ಕ್ವಾಟು ಕೂಡ ಫ್ರೀನೇ ಎಕ್ಸಸೈಸ್ ಮಾಡಲ್ಲ, ಅದ್ರ ಜೊತೆ ಸ್ಕ್ವಾಟ್ ಎಕ್ಸಸೈಸು ಮಾಡಬೇಕು ನೋಡಿ. ಅಡಿಯಿಂದ ಮುಡಿವರೆಗೂ ಫಿಟ್ಟಾಗಿರಬೇಕು. ಎಸ್, ಆಬ್ಲಿಕ್ಕಲ್ಲಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ನಿಮಗೆ ಹೈಪರ್ ಎಕ್ಸ್ಟೆನ್ಷನ್ ಮಷಿನ್ ಇರುತ್ತೆ. ಅದರಲ್ಲಿ ಸೈಡ್ ನೋಡಿ, ನಿಮಗೆ ಸೈಡ್ ಬೆಂಡ್ ಹಾಕಬೇಕು ನೋಡಿ. ಜಸ್ಟ್ ನಿಮ್ಗೆ ಎಷ್ಟು ಕಂಫರ್ಟಬಲ್ ಆಗುತ್ತೆ ಅಷ್ಟು ವೆಯ್ಟ್ ಹಾಕ್ಕೊಳ್ಳಿ. ವೆಯ್ಟ್ ಅಂದರೆ ಕೈಯಲ್ಲಿ ಇಟ್ಕೊಳ್ಳಿ, ಕೋರ್ ಅಬ್ಡಮಲ್ಲಿ ಎಂಗೇಜ್ ಮಾಡ್ಕೊಳ್ಳಿ. ಇವಾಗ ಲೆಫ್ಟಲ್ಲಿ ವೆಯ್ಟ್ ಇಟ್ಕೊಂಡ್ರೆ ರೈಟಲ್ಲಿ ಏನು ಫ್ರೀ ಆಗಿರಬೇಕು, ಅಂದರೆ ಅದು ಗ್ರಾವಿಟಿ ಫುಲ್ ಆಗುತ್ತೆ. ಇವಾಗ ರೈಟ್ ಸೈಡ್ ಸ್ಟ್ರೆಚ್ ಆಗುತ್ತೆ, ಒಂದು ಕಡೆ ಫೋಲ್ಡ್ ಆಗುತ್ತೆ ನೋಡಿ. ಎಸ್, ನೋಡೋಕ್ಕೆ ಈಸಿ ಇರುತ್ತೆ, ಬಟ್ ಮಾಡಿದಾಗೆ ಗೊತ್ತಾಗುತ್ತೆ ನೋಡಿ ನಿಮ್ಗೆ ಎಷ್ಟು ಸ್ಟ್ರೆಚ್ ಆಗುತ್ತೆ ಅಂತ. ಅದು ಮಾಡಿದ್ದು ನೆಕ್ಸ್ಟ್ ಡೇವರೆಗೂ ಪೇಯ್ನ್ ಇರುತ್ತೆ ನಿಮಗೆ, ಗೊತ್ತಾಗುತ್ತೆ ಅದು ಮಸಲ್ ಪುಲ್ ಅಂದರೆ ನಿಮಗೆ ಫೀಲ್. ಎಸ್, ಕೋರ್ ಅಬ್ಡಮಲ್ ಫುಲ್ ಎಂಗೇಜ್ ಮಾಡ್ಕೋಬೇಕು, ಸೈಡ್ ಬೆಂಡ್ ಆಗಬೇಕು ನೋಡಿ. ಎಷ್ಟಾಗುತ್ತೆ ಅಷ್ಟು ಮಾಡಿ. 10 ಅಥವಾ ಮಿನಿಮಮ್ ಒಂದು 15 reps ಮಾಡ್ಬೋದು. ಬಟ್ ಕಮ್ಮಿ ವೆಯ್ಟ್ ಇಟ್ಕೊಳ್ಳಿ, ನಿಮಗೆ ಕಷ್ಟ ಆದರೆ. ಕರೆಕ್ಟಾಗಿರ್ಬೇಕು ನೋಡಿ. ಸಪೋರ್ಟ್ ತೊಗೊಂಡು ಬ್ಯಾಕ್ ಸ್ಟ್ರೈಟಾಗಿ ಇಟ್ಕೊಂಡು ಸ್ಟ್ರೈಟಾಗಿರ್ಬೇಕು, ಅಂದರೆ ಸ್ಲೈಡಾಗಿ ಮಲ್ಕೊಂಡು ಸೈಡ್ ಪ್ಲ್ಯಾಂಕ್ ಥರ. ಇವಾಗ ನೀವು ಶೋಲ್ಡರು, ಹಿಪ್ಪು, ಹ್ಯಾಂಕಲ್ ನೀ ಕರೆಕ್ಟಾಗಿ ಹಿಂಗೆ ಬರಬೇಕು ನೋಡಿ. ಶೋಲ್ಡರು, ಹಿಪ್ ಜಾಯಿಂಟ್ಗೆ, ನೀಗೆ ಮತ್ತು ಹ್ಯಾಂಕಲ್ ಒಂದೇ ಲೆವೆಲ್ ಸ್ಟ್ರೈಟಾಗಿ ಸೈಡ್ ಬೆಂಡ್ ಆಗಬೇಕು ನೋಡಿ. ನಿಮಗೆ ಸೈಡು ಒಳ್ಳೆ ಎಕ್ಸಸೈಸು ಆಬ್ಲಿಕ್ಕಲ್ಲಿ ನಿಮಗೆ ವರ್ಕ್ ಆಗುತ್ತೆ ನೋಡಿ. ಆಬ್ಲಿಕ್ಕಲ್ಲಿ ಇಂಟರ್ನಲ್ ಆಬ್ಲಿಕ್ ಮತ್ತು ಎಕ್ಸ್ಟರ್ನಲ್ ಆಬ್ಲಿಕ್. ಇದರಲ್ಲಿ ಒಂದು ಚೂರು ಅಡ್ವಾನ್ಸ್ ಸ್ವಲ್ಪ ಹೇಳ್ಕೊಡ್ತೀನಿ. ಅದ್ರಲ್ಲಿ ಹೇಗಂದರೆ ನಿಮಗೆ ಸ್ಕ್ವಾಟ್ ವಿತ್ತಲ್ಲೂ ಮಾಡುವ ಸ್ಕ್ವಾಟು ವರ್ಕ್ ಆಗ್ತಿರುತ್ತೆ, ನಿಮಗೆ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ. ಎಲ್ಲ ಕಡೆಯಿಂದ ಸ್ವಲ್ಪ ಓವರಾಲ್ ಫಿಟ್ ಆಗಬೇಕು. ಎಸ್, ಇದೇ ನೋಡಿ ಸೆಕೆಂಡ್ ಎಕ್ಸಸೈಸ್ ಬಂದುಬಿಟ್ಟು ನಿಮಗೆ ಸ್ಕ್ವಾಟ್ ಪೊಸಿಷನಲ್ಲೇ ಹಿಂದೆ ಲೆಗ್ ಸ್ಟ್ರೆಚ್ ಮಾಡಿ ಸೈಡ್ ಹಿಂದೆ ಲೆಗ್ ಸ್ಟ್ರೆಚ್ ಆಗಬೇಕು, ಸೈಡ್ ಕೂಡ ಸ್ಟ್ರೆಚ್ ಮಾಡಬೇಕು, ಸೈಡ್ ಹಿಂಗೆ ಟರ್ನ್ ಆಗಬೇಕು ನೋಡಿ. ಎಸ್, ಈ ಥರ ಸೈಡಲ್ಲಿ ತೋರಿಸ್ತೀನಿ ನೋಡಿ ಇವಾಗ. ಎಸ್, ಹೀಗೆ ನೀವು ಲೆಫ್ಟ್ಗೆ ಹಿಂಗೆ ಲೆಫ್ಟಿಗೆ ಈ ಕಡೆ ತೊಗೋಬೇಕು, ರೈಟ್ ಲೆಗ್ ಹಿಂದೆ ಸ್ಟ್ರೆಚ್ ಆಗಬೇಕು ನೋಡಿ. ಎಸ್, ಒಳ್ಳೆ ಎಕ್ಸಸೈಸ್. ನಿಮಗೆ ಸ್ಕ್ವಾಟ್ ಪೊಸಿಷನಲ್ಲಿ ಮಾಡೋದಿರುತ್ತಲ್ವ, ಲೆಗ್ ಕೂಡ ವರ್ಕ್ ಆಗುತ್ತೆ. ಒಳ್ಳೆ ಪೊಸಿಷನ್. ಸ್ಕ್ವಾಟಲ್ಲಿ ಕೂತ್ಕೊಳ್ಳೋದೇ ಒಂದು ಟಾಸ್ಕು, ಅದರಲ್ಲಿ ಸೈಡ್ ಮೂಮೆಂಟ್ ಮಾಡೋದು ಅದೊಂದು ಟಾಸ್ಕ್. ಒಳ್ಳೆ ಎಕ್ಸಸೈಸ್ ನೋಡಿ, ಫೈರ್ ಹತ್ಬಿಡುತ್ತೆ ನೋಡಿ. ನೋಡೋಕೆ ಈಸಿಯಾಗಿರುತ್ತೆ, ಬಟ್ ಮಾಡಿದಾಗೆ ಗೊತ್ತಾಗೋದು ನೋಡಿ. ತೊಗೊಳ್ಳಿ, ಮಾಡಿ, ಯಾರಾದರೂ ಇದ್ದರೆ ಮಾಡಿ. ಈ ಥರ ಅಡ್ವಾನ್ಸ್ ಸ್ವಲ್ಪ ಮಾಡಬೇಕಾಗಿತ್ತಂದರೆ ಯು ಕ್ಯಾನ್ ಡೂ ದಿಸ್ ಒನ್. ಮಾಡ್ಬೋದು ನೋಡಿ, ಟ್ರೈ ಮಾಡಿ. ಟ್ರೈಯಲ್ಲ, ಎಸ್ ಐ ಕ್ಯಾನ್ ಡೂ ಇಟ್ ಅನ್ಬೇಕು ನೀವು, ಮಾಡ್ತೀನಿ ಅಂತ. ಬಟ್ ಸ್ಕ್ವಾಟ್ ಪೊಸಿಷನ್ ಕುತ್ಕೊಂಡು ಮಾಡೋದಿದೆಯಲ್ವ, ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ ನೋಡಿ. ಇದು ಸೂಪರಾಗಿದೆ ಇದು. ನೆಕ್ಸ್ಟು ಹೋಗ್ತಾ ನೋಡಿ, ಯಾರೇ ನೋಡೋಕೆ ಈಸಿ ಅನಿಸುತ್ತೆ, ಬಟ್ ಕಾಲಲ್ಲಿ ಫೈರ್ ಎದ್ಬಿಟ್ಟಿರುತ್ತೆ ನೋಡಿ. ಹೋಗ್ತಾ ಅಷ್ಟು ನೋವಾಗ್ತಾ ಇದೆ. ಎಸ್,
ಕಷ್ಟ ಆಗುತ್ತೆ ನೋಡಿ. ಎಷ್ಟು ವರ್ಕ್ ಆಗುತ್ತೆ ಅಂದರೆ ತುಂಬ ವರ್ಕ್ ಆಗುತ್ತೆ. ಹೋಲಲ್ಲಿ ಫಿಟ್ ಆಗಿರ್ಬೇಕು ನೋಡಿ. ಈ ಥರನೇ ಬ್ಯಾಲೆನ್ಸಿಂಗು ಮೊಬೈಲ್ ಎಲ್ಲ ಮೂಮೆಂಟ್ಸಿಂಗ್ ಬ್ಯಾಲೆನ್ಸ್ ಮಾಡೋಂಥ ಎಕ್ಸಸೈಸ್ ಎಲ್ಲ ಇರಬೇಕು. ಓವರಾಲ್ ಫಿಟ್ ನೋಡಿ. ಎಸ್, ಕಾಲು ನೋವ್ತಾ ಗೊತ್ತಾಗುತ್ತೆ ನೋಡಿ. ಅಂದರೆ ಇದೆಲ್ಲ ಸುಮ್ಮನೆ ಎಸ್, ರಾಣಾ ಪ್ರತಾಪ್ ಗಾರ್ಗೂ ಹೇಳ್ತಾಯಿದ್ದೆ, ಇದನ್ನು ನೋಡ್ತಾಯಿದ್ರು, ನೀವು ಮಾಡಿ ರಾಣಾ ಪ್ರತಾಪ್ ಗಾರು ಅಂತ ಹೇಳಿದೆ. ಎಸ್, ಮಾಡ್ತೀನಿ ಅಂತ ಹೇಳಿದ್ರು ನೋಡಿ, ಪಿ ಟಿ ಕ್ಲೈಂಟ್ ಅವರು. ಎಸ್, ಇವಾಗ ನೋಡಿ ಸ್ಕ್ವಾಟ್ ಅಂದರೆ ಇವಾಗ ಸ್ಟ್ಯಾಂಡಿಂಗಲ್ಲೇ ಸೈಡ್ ಬೆಂಡ್ ಆಗಬೇಕು ಮತ್ತು ಸೈಡ್ ಲೆಗ್ ರೈಸ್ ಆಗಬೇಕು. ಆ ಟೈಮಿಂಗಲ್ಲೇ ಬೆಂಡ್ ಆಗಬೇಕು ನೋಡಿ. ಸೈಡಲ್ಲಿ ಲೆಗ್ ರೈಸ್ ಆಗಬೇಕು, ಆಮೇಲೆ ನೀವು ಬೆಂಡ್ ಕೂಡ ಆಗಬೇಕು ಆ ಟೈಮಿಂಗಲ್ಲೇ. ಅದು ಬ್ಯಾಲೆನ್ಸ್ ಮಾಡಿದ್ರೆ ಸೂಪರ್ ನೋಡಿ. ಬ್ಯಾಲೆನ್ಸ್ ಮಾಡಿ ಫೋಕಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ. ನೀವು ಸ್ವಲ್ಪ ಮೈಂಡ್ ಆ ಕಡೆ ಈ ಕಡೆ ಡೈವರ್ಟ್ ಆಯ್ತು ಅಂದ್ಕೊಳ್ಳಿ, ಮತ್ತು ಕಾಲು ನಿಮ್ಮ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ನೋಡಿ. ಬ್ಯಾಲೆನ್ಸಿಂಗ್ ನೋಡಿ, ಎಷ್ಟು ಬ್ಯಾಲೆನ್ಸ್ ಮಾಡಬೇಕು ಅದೇ ಹೇಳ್ತಿರ್ತೀನಿ. ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಕೂಡ ನೋಡಿ, ಬ್ಯಾಲೆನ್ಸ್ ಮಾಡಬೇಕು, ಬಾಡಿ ವೇಟಿಂದ ಎಕ್ಸಸೈಸ್ ಮಾಡಬೇಕು ನೋಡಿ. ಟಕ 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 ಅಂತ ಮುಗಿಸ್ಬಿಡೋದು ನೋಡಿ. ಬಟ್ ಈ ಥರ ಸ್ಪೀಡ್ ಮೂಮೆಂಟ್ ಮಾಡಿದಾಗ ರೆಪ್ಸ್ ಜಾಸ್ತಿ ಮಾಡಬೇಕು ನೋಡಿ. ಈಗ ಸ್ಟ್ರೈಟಾಗಿ ನಿಂತ್ಕೊಂಡು ರೈಟು ಮತ್ತು ಲೆಫ್ಟು. ಇದರಲ್ಲಿ ಆ್ಯಕ್ಚುಲಿ ಆಲ್ಟರ್ನೇಟಿವ್ ಇರುತ್ತೆ, ಬಟ್ ಆಲ್ಟರ್ನೇಟಿವ್ ಕೂಡ ಮಾಡ್ಬೋದು. ಇಲ್ಲಾಂದರೆ ನೀವು ರೈಟು ಮತ್ತು ಲೆಫ್ಟ್ ಮಾಡ್ಕೊಳ್ಳಿ. ಬಟ್ ರೆಪ್ಸ್ ಜಾಸ್ತಿ ಮಾಡಿ, ಕೌಂಟ್ ಜಾಸ್ತಿ ಮಾಡ್ಕೊಳ್ಳಿ. ಮಿನಿಮಮ್ 20-30. ನಿಮಗೆ ಯಾವುದು ಸ್ಪೀಡ್ ಮೂಮೆಂಟ್ಸ್ ಈ ಥರ ಜಾಸ್ತಿ ಇರುತ್ತೋ ಆ ಥರ ರೆಪ್ಸ್ ಜಾಸ್ತಿ ಮಾಡಬೇಕು ನೋಡಿ. ಬ್ಯಾಲೆನ್ಸ್ ಮಾಡಬೇಕು, ಫೋಕಸ್ ನೋಡಿ, ಕಾನ್ಸಂಟ್ರೇಟ್ ಒಂದು ಕಡೆ ಬ್ಯಾಲೆನ್ಸ್ ಫೋಕಸ್. ಎಸ್, ಕಾನ್ಸಂಟ್ರೇಟ್ ಬಂದ್ಬಿಟ್ಟು ನೀವು ಆಬ್ಲಿಕಲ್ಲೇ ಮತ್ತು ಬ್ಯಾಲೆನ್ಸ್ ಮಾಡ್ಕೋಬೇಕು ನೋಡಿ. ಆಮೇಲೆ ಇದು ಹೋಲ್ಡಿಂಗಲ್ಲಿ ಹಿಂದೆನೇ ಹಿಂದೆನೇ ನೋಡಿ ಸೈಡ್ ಮಾಡಿಬಿಟ್ಟು ಲೆಗ್ ಆಲ್ರೆಡಿ ಹೋಗಿತ್ತು, ಮತ್ತೆ ಒಂದೇ ಕಾಲ ಮೇಲೆ ನಿಂತ್ಕೊಂಡು ಮಾಡೋದು ಇನ್ನೂ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ನೋಡಿ. ಇದೇ ಥರನೇ ಬೇರೆ 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 ಲೆವೆಲ್ ಹೋಗ್ತಾ ಇರಬೇಕು ನೋಡಿ. ಎಕ್ಸಸೈಸ್ ಮಾಡಬೇಕು, ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಮಾಡಬೇಕು. ಎಸ್, ಇದು ನೋಡೋಕ್ಕೆ ಈಸಿ ಇದೆ ನೋಡಿ, ಬಟ್ ಎಷ್ಟು ಎಫೆಕ್ಟಿವ್ ಗೊತ್ತಾ ನಿಮಗೆ ಇದು 1.5ಲೇ ಆಡಾಡ್ಬಿಡುತ್ತೆ. ಆ್ಯಕ್ಚುಲಿ ಇದರಲ್ಲಿ ರೈಟ್ ಮಾಡಬೇಕು, ಲೆಫ್ಟ್ ಮಾಡಬೇಕು, ಆನಂತರ ಆಲ್ಟರ್ನೇಟ್ ಕೂಡ ಮಾಡಬೇಕು. ಕೋರ್ ಅಬ್ಡಮಲ್ ಫುಲ್ ಎಂಗೇಜ್ ಮಾಡ್ಕೊಳ್ಳಿ. ನಿಮಗೆ ಕಂಪ್ಲೀಟ್ ಪೆಲ್ವಿಕ್ನ ಕೋರ್ ಟೈಟಾಗಿ ಇಟ್ಕೊಂಡು ಫುಲ್ ಸ್ಟ್ರೆಚ್ ಮಾಡಿ, ಫೀಲ್ ಮಾಡಿ. ನಿಮ್ಗೆ ಪೆಲ್ವಿಕ್ ಎಲ್ಲ ಫುಲ್ ಹೆಂಗೆ ಗೊತ್ತಾಗುತ್ತೆ ನೋಡಿ. ಆಬ್ಲಿಕ್ ಫುಲ್ ಸ್ಟ್ರೆಚ್ ಆಗ್ತಾ ಇರುತ್ತೆ ನಿಮಗೆ. ನೋಡೋಕ್ಕೆ ಈಸಿಯಾಗಿದೆ, ಬಟ್ ಕಮ್ಮಿ ವೇಟೇ ಇರಬೇಕು ನೋಡಿ. ಬಿಟ್ವೀನ್ ಇದು 1 kg 2.5 ಒಳಗಡೆ ಇದ್ರೆ ಸಾಕು. 5 kg ಎಲ್ಲ ಬೇಕಾಗಲ್ಲ. ತುಂಬ ನೀವು ಹೋಲ್ಡರ್ ಇಟ್ಕೊಂಡಾಗ ಶೋಲ್ಡರ್ ಕೂಡ ಸ್ಟ್ರೈನ್ ಆಗುತ್ತೆ, ಅಂದರೆ ಕಷ್ಟ ಆಗಿಬಿಡುತ್ತೆ ನಿಮಗೆ. ಬೇಗ ಸ್ಟಾಪ್ ಮಾಡಿಬಿಡ್ತೀರ. ಒಂದು ಸ್ಟ್ರೆಚ್ಚಲ್ಲಿ ಹೋಗಬೇಕು, ರೈಟ್ ಮಾಡಬೇಕು, ಲೆಫ್ಟ್ ಮಾಡಬೇಕು, ಆನಂತರ ಆಲ್ಟರ್ನೇಟ್ ಕೂಡ ಮಾಡಬೇಕು ನೋಡಿ. ಜಸ್ಟ್ ನೀವು ಬಾಡಿ ವೆಟ್ಟಿಂದ ಮಾಡಿದ್ರು ಒಳ್ಳೆ ಎಫೆಕ್ಟಿವ್ ಇದು. ಬಟ್ ಕೋರ್ ಟೈಟಾಗಿರಬೇಕು, ಫೀಲ್ ಮಾಡಬೇಕು. ನೀವು ಯಾವುದೇ ಎಕ್ಸಸೈಸ್ ಎಂಜಾಯ್ ಮಾಡಬೇಕು, ಅದನ್ನು ಫೀಲ್ ಮಾಡಬೇಕು. ನೀವು ಎಂಜಾಯ್ನೇ ಮಾಡಲಿಲ್ಲ ಅಂದರೆ ನಿಮಗೆ ಕಷ್ಟ ಅದು. ಅಂದರೆ ನಿಮಗೇನೂ ಗೊತ್ತಾಗಲ್ಲ. ಯಾವುದೇ ಒಂದು ಲೊಕೇಶನ್ಗೆ ಇಲ್ಲೇ ಹೋದ್ರೂ, ಏನೋ ಒಂದು ಟ್ರಾವೆಲ್ ಟ್ರಿಪ್ಗೆಲ್ಲ ಹೋದಾಗ ಅದು ಎಂಜಾಯ್ ಮಾಡಬೇಕು. ಆ ನೇಚರ್ ಪ್ರತಿಯೊಂದು ಹಾಗೆ ನೋಡಿ. ಏನೇ ಆದ್ರೂ ಎಂಜಾಯ್ ಮಾಡಬೇಕು. ಎಸ್, ಖುಷಿಯಾಗಿರಿ, ಚೆನ್ನಾಗಿರಬೇಕು, ಇನ್ನೊಬ್ಬರಿಗೆ ಗೌರವ ಕೊಡಬೇಕು, ನೀವು ಗೌರವ ತಗೋಬೇಕು. ಅದೇ ಲೈಫಲ್ಲಿ ಚೆನ್ನಾಗಿರುತ್ತೆ. ಎಸ್, ಕಷ್ಟ ಆಗ್ತದೆ. ಎಸ್, ಐ ಕ್ಯಾನ್ ಡೂ ಇಟ್ ಅಂತ ಇದೆ ನೋಡಿ. ಇದು ಇರಬೇಕು, ಮಾಡಬೇಕು. ಸೆಲ್ಫ್ ಮೋಟಿವೇಶನ್ ಇಂಪಾರ್ಟೆಂಟ್ ನೋಡಿ. ನಿಮಗೆ ಅನಿಸ್ಬೇಕು ಅದು. ಇವಾಗ ನಾವು ಪರ್ಸನಲ್ ಟ್ರೈನಿಂಗ್ ತೊಗೊಂಡಾಗ ಅದು ಮೋಟಿವೇಟ್ ಮಾಡ್ತೀವಿ, ಪುಷ್ ಮಾಡ್ತಾ ಇರ್ತೀವಿ. ಬಟ್ ಸೆಲ್ಫ್ ಮೋಟಿವೇಶನ್ ಅದು ತುಂಬ ಆಗುತ್ತೆ, ಮ್ಯಾಟ್ರ್ ಆಗುತ್ತೆ ನೋಡಿ. ಇವಾಗ ನಿಮಗೆ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಎಸ್, ರೈಟು ಲೆಫ್ಟು ಆಲ್ಟ್ರೇಟ್ ಮಾಡೋ ಸತ್ರಿಗೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನೀವು ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ನೋಡೋಕ್ಕೆ ಈಸಿ ಇರುತ್ತೆ ಕೆಲವೊಂದು ಮಾತ್ರ. ಬಟ್ ಕೆಲವೊಂದು ಆಬ್ಲಿಕ್ ಮಾಡಬೇಕಾದ್ರೆ ತುಂಬ ಬೋರು ಸರ್ ಅಂತಾರೆ. ಬಟ್ ಅದನ್ನು ಎಂಜಾಯ್ ಮಾಡಲ್ಲ ನೀವು. ಪ್ರತಿಯೊಂದು ಎಕ್ಸಸೈಸ್ನ ಎಂಜಾಯ್ ಮಾಡಬೇಕು. ಬೋರ್ ಅನ್ನೋ ವರ್ಡೇ ಬರಬಾರ್ದು ನೋಡಿ. ಎಕ್ಸಸೈಸೇ ಬೋರ್ ಅಂದ್ಬಿಟ್ರೆ ಕಷ್ಟ ನಿಮಗೆ ಅಲ್ವಾ? ದಯವಿಟ್ಟು ಅದು ಹೇಳ್ಬಾರ್ದು ನೋಡಿ. ಎಸ್, ಇದು ಮ್ಯಾಟ್ ಇಲ್ಲ, ಅದು ಸ್ವಲ್ಪ ಎಸ್ ಕರೆಕ್ಟಾಗಿ ಇಟ್ಕೊಳ್ಳಿ. ಪ್ಲ್ಯಾಂಕ್ ಪೊಸಿಷನ್ ಹಿಪ್ ಮೇಲೆ ಇರಬಾರ್ದು, ಒಂದು ಪ್ಯಾರಲಲ್ ಲೆವೆಲ್ ಇಷ್ಟೇ ನೋಡಿ. ಪ್ಲ್ಯಾಂಕ್ ಪೊಸಿಷನ್ ತೊಗೊಂಡು ಕಾಲು ಹೇರಲ್ಲಿ ಇಟ್ಕೋಬೇಕು, 1 ಇಂಚ್ ಮೇಲೆ ಇಟ್ಕೊಂಡು ಸೈಡ್ ಮೂಮೆಂಟ್ ಮಾಡಬೇಕು ನೋಡಿ. ಆ್ಯಕ್ಚುಲಿ ಸ್ಲೋ ಮಾಡಿದ್ರು ಓಕೆ, ಇನ್ನೂ ಸ್ಲೋ ಮಾಡಿದ್ರೆ ಇನ್ನೂ ಮೋರ್ ಎಫೆಕ್ಟಿವ್ ಆಗಿರುತ್ತೆ. ನಾನು ಆ್ಯಕ್ಚುಲಿ ಮೂಮೆಂಟ್ ಮಾಡಿ ಹೋಲ್ಡ್ ಮಾಡ್ತೀನಿ. ಹಾಗೆ ಕೋರ್ ಅಬ್ಡಮಲ್ ಎಂಗೇಜ್ ಮಾಡ್ಕೊಂಡು ನೋಡಿ. ಮೂಮೆಂಟ್ ಅಂದರೆ ಮೂಮೆಂಟ್ ಆಗುತ್ತೆ. ಅದನ್ನು ಆದ ನಂತರ ಅಲ್ಲೇ ಹೋಲ್ಡ್ ಮಾಡಬೇಕು. ಅದರಲ್ಲಿ ಆ್ಯಕ್ಚುಲಿ ಪಲ್ಸ್ ಕೂಡ ಇರುತ್ತೆ. ಆ ಪಲ್ಸ್ ಮಾಡಿ ಇನ್ನೂ ನೆಕ್ಸ್ಟ್ ಲೆವೆಲ್ ನೋಡಿ. ಪ್ಲ್ಯಾಂಕ್ ಪೊಸಿಷನ್ ಕರೆಕ್ಟಾಗಿರಬೇಕು. ಶೋಲ್ಡರು ಮತ್ತು ಎಲ್ಬೋ ಮತ್ತು ರಿಸ್ಟ್ ಒಂದೇ ಲೆವೆಲ್ ಕರೆಕ್ಟಾಗಿರ್ಬೇಕು ನೋಡಿ. ಹಿಪ್ ಕೂಡ ಮೇಲೆ ಹೋಗ್ಬಾರ್ದು, ಕೆಳಗಡೆ ಅದೇ ಲೆವೆಲ್ಗೆ ಇರಬೇಕು ನೋಡಿ. ನೋಡೋಕೆ ಈಸಿಯಾಗಿರುತ್ತೆ, ಬಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್. ಸ್ವಲ್ಪ ಫಸ್ಟ್ ಮೂಮೆಂಟ್ ಮಾಡಿ, ಆನಂತರ ಅಲ್ಲೇ ಹೋಲ್ಡ್ ಮಾಡಿ.
ರೈಟು ಮಾಡಿ ಹೋಲ್ಡ್ ಮಾಡ್ಬೋದು, ಲೆಫ್ಟು ಮಾಡಿ ಹೋಲ್ಡ್ ಮಾಡಿ, ಆನಂತರ ಆಲ್ಟರ್ನೇಟ್ ಕೂಡ ಮಾಡ್ಬೋದು. ಆಲ್ಟರ್ನೇಟ್ ಆದಮೇಲೆ ಹೋಲ್ಡ್ ಮಾಡೋಕ್ಕೆ ಹೋಗ್ಬೇಡಿ. ಎರಡು ಹೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇವತ್ತು ಆಬ್ಲಿಕ್ ಮುಗೀತು ನೋಡಿ. ದಯವಿಟ್ಟು ನೀರು ಕುಡೀರಿ. ತುಂಬ ಜನ ನೀರು ಕುಡಿಯೋದಿಲ್ಲ. ಆರೋಗ್ಯ ಕಡೆ ಗಮನ ಕೊಡಿ, ಆರೋಗ್ಯ ನೋಡ್ಕೊಳ್ಳಿ. ದಯವಿಟ್ಟು ನೀರು ಕೂಡ ಕುಡಿಬೇಕು ನೋಡಿ. ತುಂಬ ಜನ ಪ್ರತಿದಿನ ನೀರು ಕುಡಿಯೋದಿಲ್ಲ, ಅಂದರೆ ಸ್ವಲ್ಪ ಕುಡಿತಾರೆ. ಎಷ್ಟಂದರೆ 4 to 5 ಲೀಟ್ರ್ ವಾಟರ್ ಬೇಕು ನಿಮಗೆ. ಅಂದರೆ ಸ್ಪೆಷಲಿ ಎಕ್ಸಸೈಸ್ ಮಾಡೋರು. ಈ ಕಾಮನ್ ಮ್ಯಾನ್ ಅಂದರೆ ಬಾಡಿ ವೇಟಿಗೆ ಇಷ್ಟಂತ ಇರುತ್ತೆ. ಬಟ್ ನೀವು ಮಿನಿಮಮ್ ಆದರೂ ಒಂದು 3 ಆದರೂ ಬೇಕೇ ಬೇಕು ನಿಮಗೆ. ಹೊರಗಡೆ ಟೆಂಪ್ರೇಚರ್ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಡ್ರೈ ಫೀಲ್ ಆದಾಗ. ಒಂದು 3 to 4 ಲೀಟ್ರ್ ತೊಗೊಂಬಿಟ್ರೆ ಸೂಪರ್ ನೋಡಿ. ಸ್ಟ್ರೆಂತ್ ಇರಬೇಕು, ಸ್ಟ್ಯಾಮಿನಾ ಇರಬೇಕು, ಫ್ಲೆಕ್ಸಿಬಿಲಿಟಿ ಎಲ್ಲ ಕಡೆಯಿಂದ ಓವರಾಲ್ ಫಿಟ್ ಆಗಿರಬೇಕು ನೋಡಿ. ಅದ್ರ ಜೊತೆ ಕಾರ್ಡಿಯೋ ಎಕ್ಸಸೈಸ್ ದಯವಿಟ್ಟು ಹೇಳ್ತಾ ಇರ್ತೀನಿ. ಕಾರ್ಡಿಯೋ ಎಕ್ಸಸೈಸ್ ಕೂಡ ಮಾಡಬೇಕು ಡೈಲಿ. ಜಸ್ಟ್ ನಿಮಗೆ ಪ್ರತಿದಿನ ಏನಾದರೂ 10 ರಿಂದ 20 ನಿಮಿಷ ಕಾರ್ಡಿಯೋ ಆದರೂ ಮಾಡಿ. ಸ್ವಲ್ಪ ಆದರೂ ಎಲ್ಲ ಇರಬೇಕು, ಓವರಾಲ್ ಸ್ಟ್ರೆಂತ್ ನೋಡಿ. ಅದು ಮಾಡ್ತಾ ಪ್ರತಿದಿನ ಅದು ಏನಕ್ಕೆ ತೊಗೊಂಡೆ ಅಂದರೆ ಗ್ಲೋನೆಸ್ ಕಾಣುತ್ತೆ ನೋಡಿ ಸ್ಕಿನ್ನಲ್ಲಿ ಇರೋಂಥದ್ದು. ಅದಕ್ಕೆ ಈ ಕಡೆ ಸೈಡ್ ಕ್ಯಾಮ್ರಾ ತೊಗೊಂಡಿದ್ದೀವಿ. ಅಂದರೆ ಅದು ಗ್ಲೋನೆಸ್ ಹಂಗೆ ನೋಡಿ, ನಿಮಗೆ ಸ್ಕಿನ್ ಗ್ಲೋ ಬರುತ್ತೆ. ಅದು ಬೇರೆ ಲೆವೆಲ್. ನಿಮಗೆ ಸ್ಕಿನ್ ಗೊತ್ತಾಗುತ್ತೆ ನೋಡಿ. ಎಕ್ಸಸೈಸ್ ಮಾಡಿದಾಗೇ ಫಿಟ್ಟಾಗಿದ್ದರೆ ನೀವೆಲ್ಲ ಪಕ್ಕದಲ್ಲಿರೋ ಫ್ಯಾಟೆಲ್ಲ ಕಟ್ಟಾಗುತ್ತೆ ನೋಡಿ. ನೋಡಿ ಫ್ಲೆಕ್ಸಿಬಿಲಿಟಿ ಕೂಡ ಅಂದರೆ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಕೂಡ ಮಾಡಬೇಕು ನೋಡಿ. ವಾರ್ಮಪ್ ಮಾಡಬೇಕು, ಸ್ಟ್ರೆಚಸ್ ಮಾಡಬೇಕು, ವಾರ್ಮಪ್ ಮಾಡಬೇಕು, ವರ್ಕೌಟ್ನ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಂಡು ಕೂಲ್ ಡೌನ್ ಮಾಡಿಕೊಂಡು ಹೋಗ್ಬೇಕು ನೋಡಿ. ಪಬ್ಲಿಕ್ ನೋಡಿ ಮಾಡಿದ್ದಕ್ಕೆ ತುಂಬ ಪೇಯ್ನ್ ಇದೆ. ನೆಕ್ಸ್ಟ್ ಏನು ಕೂಡ ಇರುತ್ತೆ ವರ್ಕೌಟ್ ಪೇಯ್ನ್ ಇರುತ್ತೆ ನೋಡಿ. ದಯವಿಟ್ಟು ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಸ್ಟ್ರೆಚಿಂಗ್ ಮಾಡಲೇಬೇಕು ದಯವಿಟ್ಟು. ತುಂಬ ಜನ ಮಾಡೋದಿಲ್ಲ ನೋಡಿ. ವಾರ್ಮಪ್ಪು ಮಾಡೋದಿಲ್ಲ, ಸ್ಟ್ರೆಚಿಂಗು ಮಾಡೋಲ್ಲ. ವಾರ್ಮಪ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ಕೂಲ್ ಡೌನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೇಕು ನೋಡಿ. ಅದಾದ ನಂತರ ಆಹಾರ ಡಯಟ್ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ. ಜಂಕ್ ಫುಡ್, ಆಯಿಲ್ ಫುಡ್, ಆ್ಯಡೆಡ್ ಶುಗರ್ ಇತ್ತು ನಂತರ ಪಕ್ಕ ಬಿಟ್ಬಿಟ್ಟು ಆರೋಗ್ಯ ನೋಡ್ಕೊಳ್ಳಿ. ಬೆಳಗ್ಗೆ ಏನಿಲ್ಲ, ರಾಗಿ, ಜೋಳ, ನವಣೆ, ಸಜ್ಜೆ ಇದೇ ಥರ ಇರಬೇಕು ನೋಡಿ. ನಾವು ಉತ್ತರ ಕರ್ನಾಟಕ ಅಂದರೆ ಆಲ್ಮೋಸ್ಟ್ ನಾವು ಜೋಳದ ರೊಟ್ಟಿನೇ ನೋಡಿ. ಜೋಳದ ರೊಟ್ಟಿ, ರಾಗಿ ಜೋಳ ಇರುತ್ತೆ. ಇವಾಗ ಇನ್ನೂ ಕಾರ್ಬ್ಸ್ ಸ್ವಲ್ಪ ಕಟ್ ಮಾಡಬೇಕು ನಾನು. ಕಾರ್ಬ್ಸ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು. ಹೊಟ್ಟೆ ಕರಗಿಸೋದು ಸುಲಭ ಅಲ್ಲ ನೋಡಿ, ತುಂಬ ಕಷ್ಟಪಡಬೇಕು. ಅಂದರೆ ಡಯಟ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಅಮೌಂಟ್ 10,000 ಸ್ಟೆಪ್ಸ್ ಇಟ್ಕೊಂಡಿದ್ದೀನಿ. ಮಿನಿಮಮ್ ಎವ್ರಿ ಡೇ ನಾನು ಒಂದು 10 to 13,000 ಸ್ಟೆಪ್ಸ್ ಆಗುತ್ತೆ, 15,000 ಆಗುತ್ತೆ ಮಿನಿಮಮ್. ಈ ಥರ 10 ಆಗೇ ಆಗುತ್ತೆ ನೋಡಿ. ಸಂಡೇ ಮಾತ್ರ ಜಿಮ್ಗೆ ಬಂದರೆ ಆ್ಯಕ್ಟಿವಿಟೀಸ್ ಇರುತ್ತೆ. ಖುಷಿಯಾಗಿರಿ, ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್.